ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ತುಳಸಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಹಾಗೆ ಮನಿ ಪ್ಲ್ಯಾಂಟು ಕೂಡ ತುಂಬ ಚೆನ್ನಾಗಿ ಬೆಳೆದಿದೆ. ಅಲೋವೆರನು ಅಷ್ಟೇ ಎಷ್ಟು ದೊಡ್ಡದಾಗಿದೆ ನೋಡಿ ಆಗಲೇ. ಸೊ ಬನ್ನಿ ವೆಯ್ಟ್ ಲಾಸ್ ಡ್ರಿಂಕ್ಸ್ ಮಾಡ್ಕೊಳ್ಳೋಣ. ವೆಯ್ಟ್ ಲಾಸ್ ಡ್ರಿಂಕ್ಸು ರೆಡಿ ಆಯಿತು. ಸೊ ಇವಾಗ ಇದನ್ನು ಕುಡ್ಕೊಂಬರ್ತೀನಿ. ಸೊ ಇವಾಗ ಕ್ಲಾಸಿಗೆ ಹೊರಟಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ಓಡೋಷ್ಟೊತ್ತಿಗೆ ಲೇಟೇ ಆಗೋಯ್ತು. ಗಾಡೀಲಿ ಪೆಟ್ರೋಲ್ ಬೇರೆ ಇಲ್ಲ, ಪೆಟ್ರೋಲ್ ಹಾಕ್ಸ್ಕೊಬೇಕು. ನಿನ್ನೆ ಅಷ್ಟೇ ಇದನ್ನು ಹೋಲ್ಡರ್ ಹಾಕ್ಸ್ಕೊಂಡೆ. ಹಂಗೆ ಬರೋ ರೋಡಲ್ಲಿ ಸೈಡಲ್ಲಿ ಫುಟ್ಪಾತ್ ಮೇಲೆ ಮಾರ್ತಾಯಿದ್ರು. ಸೊ ಅದಕ್ಕೆ ಅವ್ರ ಹತ್ರನೇ 200 ಏನೋ 220 ಕೊಟ್ಟೆ. ಸೊ 250 ಹೇಳಿದ್ರು, 220 ಕೊಟ್ಬಿಟ್ಟು ಇದನ್ನು ಹಾಕ್ಸ್ಕೊಂಡೆ. ಅಂದರೆ ಸೊ ಕ್ಲಾಸ್ಗೆ ಹೋಗೋವಾಗ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ಗೊತ್ತಿಲ್ಲ, ಅದು ಇನ್ನೂ ಸರಿ ಕೂರಿಸಿಲ್ಲ. ಸೊ ಕೂರಿಸ್ಬೇಕು. ಅವ್ರ ಹತ್ರ ಇದ್ದಿದ್ದಂಥ ಸ್ಪಾನರಲ್ಲಿ ಹಾಕ್ಬಿಟ್ಟು ಕೂರಿಸಿದ್ದಾರೆ. ಸೊ ಇವಾಗ ಹೋಗೋಣ ಬನ್ನಿ. ಗಾಡಿನಲ್ಲಿ ಪೆಟ್ರೋಲ್ ಬೇರೆ ಸ್ವಲ್ಪ ಇದೆ, ಕ್ಲಾಸ್ಗೆ ಹೋಗೋಷ್ಟು ದೂರನೂ ಇಲ್ಲ. ಸೊ ಇನ್ನೂ ಸ್ವಲ್ಪ ಟೈಮ್ ಇದೆಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತೆ. ಇವಾಗ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಲೇಟ್ ಆಗೋಯಿತು, ಎಲ್ಲರೂ ಹೊರಟೋಗ್ಬಿಟ್ಟವ್ರು, ನಾನೊಬ್ಬಳೇ ಲಾಸ್ಟ್. ಕ್ಲಾಸ್ ಒಳಗಡೆ ಹೋಗೋಣ ಬನ್ನಿ. ನೋಡಿ ಕೀರ್ತನ ಹೆಂಗೆ ಮಾಡ್ತಿದ್ದಾಳೆ ಅಂತ. ಚೈನ್ ಹಾಕ್ತಿದ್ದಾಳೆ, ಡಬಲ್ ಚೈನ್. ತ್ರಿಬಲ್ ಸಾರಿ.
ಒಂದು ಲೈನ್ ಮಾಡಿದ್ದಾಳೆ ಸದ್ಯಕ್ಕೆ. ಕ್ರಾಸ್ಗೆ ಯಾಕೆ ಹೋಯ್ತು? ಕೈನೂ ಕ್ರಾಸಾಗಿ ಇಟ್ಕೊಂಡಿದ್ಯಾ? ಚೆನ್ನಾಗಿ ಮಾಡು, ಬೇಗ ಬೇಗ ಕಂಪ್ಲೀಟ್ ಮಾಡು. ಇಲ್ಲಿ ನೋಡಿ ಪುಷ್ಪಕ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡ್ತಾ ಇದ್ದಾರೆ ನೆಟ್ಟಿಂಗ್ ನೀಡಲು. ಅವ್ರ ಲೋಕದಲ್ಲೇ ಇದ್ದಾರೆ ಅವರು. ಅವ್ರು ನೋಡಿ ಲಕ್ಷ್ಮೀಬಾಯಿ. ಸ್ವಲ್ಪ ರೇಷನ್ ಎಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ, ಅದಕ್ಕೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಂದು ಕಡೆ ಕೌಂಟ್ರಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಮನೆಗೆ ಏನು ಬೇಕೋ ಆ ರೇಷನ್ ತಗೋತಾ ಇದ್ದೀನಿ. ಇಲ್ಲಿ ಎಲ್ಲ ಥರ ಅಕ್ಕಿನೂ ಸಿಗುತ್ತೆ, ಬಟ್ ಕಾಸ್ಟ್ಲಿ ಇರುತ್ತೆ. ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ರಲ್ಲ ಪರ್ಸ್, ಅದು ಇಲ್ಲೇ ಇದೆ ನೋಡಿ. ಸೊ ಹೇಳ್ತಾ ಇದ್ದಾರೆ ಇಲ್ಲೇ ತೊಗೊಂಡು ಬಂದಿದ್ದು, ಇಲ್ಲೇ ಸೆಲೆಕ್ಟ್ ಮಾಡಿದ್ದು ಅಂತ. ಸೊ 2 ಕಲರ್ ಇದೆ. ನನಗೆ ಗ್ರೇ ಕಲರ್ ತುಂಬ ಇಷ್ಟ ಅಂತೇಳಿ ಅದೇ ಕಲರ್ ತಂದು ಕೊಟ್ಟಿದ್ರು. ಬಟ್ ತುಂಬ ಕಾಸ್ಟ್ಲಿ ಇಲ್ಲೆಲ್ಲ. ಬಾಟಲ್ ಪ್ರೈಸ್ ನೋಡಿ ಎಷ್ಟಿದೆ ಅಂತ, 575 rupees ಆಫರ್ ಪ್ರೈಸ್. ಇದರೊಳಗಡೆ 3 ಬಾಟಲ್ ಬರುತ್ತೆ. ಪ್ಲಾಸ್ಟಿಕ್ ಬಾಟಲ್ಗೆ ಇಷ್ಟು ಪ್ರೈಸು. ಏನು ತೊಗೊಂಡ್ರಿ? ಕೊಡಿಸಿ ಅಂತ ಕೇಳಿದ ತಕ್ಷಣ ಹೋಗ್ತಾ ಇದ್ದಾರೆ ಸೀದಾ. ಸೊ ಇಲ್ಲೆಲ್ಲ ತುಂಬ ಕಾಸ್ಟ್ಲಿ ಇದೆ, ತೊಗೊಳೋದಕ್ಕಿಂತ ಸುಮ್ಮನೆ ಇರೋದು ವಾಸಿ. ಸೊ ಇವಾಗ ರೇಷನ್ ಎಲ್ಲ ತೊಗೊಂಡಿದ್ದಾಗಿದೆ, ಬಿಲ್ ಹಾಕ್ಸ್ಬೇಕಷ್ಟೆ. ಬಿಲ್ ಆಗ್ತಾ ಇದೆ ಇವಾಗ. ಬಿಲ್ ಕೊಡಿಯೋರು. ಎಷ್ಟು ವೆಯ್ಟ್ ಇದೆ. ಎತ್ಕೊಂಡು ಬನ್ನಿ. ಸೂಪರ್ ಮಾರ್ಕೆಟ್ ಶಾಪಿಂಗ್ ಮುಗೀತು. ಇವಾಗ ಮನೆಗೆ ಹೋಗಿ ಅಡುಗೆ ಮಾಡಬೇಕಷ್ಟೆ. ಅವರು ಕೆಲಸ ಮುಗಿಸಿ ಬಂದರು, ನಾನು ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಸೊ ಒಟ್ಟಿಗೆ ಇಬ್ಬರು ಶಾಪಿಂಗ್ ಮಾಡಿ ಅವ್ರ ಬೈಕಲ್ಲಿ ಹೋಗ್ತಾರೆ, ನನ್ನ ಬೈಕಲ್ಲಿ ಹೋಗ್ತೀನಿ. ಸೊ ಬನ್ನಿ ಹೋಗೋಣ.